ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನರ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 43. ಯಾರೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ಹುಡುಕ್ತಾ ಇದ್ದೀರೋ ಅವ್ರಿಗೋಸ್ಕರ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ನೀವು ಮಾಡೋ ಇನ್ವೆಸ್ಟ್ಮೆಂಟ್ ವಿತಿನ್ 5 years ನಲ್ಲಿ ಡಬಲ್ ಆಗುವಂತ ನಾರ್ತ್ ವೆಸ್ಟ್ ಕಾರ್ನರ್ BD ಆಕ್ಷನ್ ಪ್ರಾಪರ್ಟಿ ವಿತ್ ಕಾರ್ ಪಾರ್ಕಿಂಗ್, ಲಿಫ್ಟ್ ಮತ್ತೆ ಇಂಡಿಪೆಂಡೆಂಟ್ ಫ್ಲೋರ್ ವೈಸ್ 2 BHK ಹೌಸಸ್ಗಳು ಇರೋ ತರ ಲಕ್ಸುರಿ ಬಿಲ್ಡಿಂಗ್ ನ ನಿಮ್ಗೋಸ್ಕರ ತಂದಿದ್ದೀನಿ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಸೊ ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ. ಸೊ ಫ್ರಂಟ್ ಎಲಿವೇಶನ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಲಕ್ಸುರಿಯಾಗಿ ಕಾಣ್ತಾ ಇದೆ, ಲಕ್ಸುರಿ ಲುಕ್ ಇದೆ. ಸೊ ಇದು ಬಂದು ಫ್ಲೋರ್ ವೈಸ್ ಇಂಡಿಪೆಂಡೆಂಟ್ 2 BHK ಹೌಸಸ್ಗಳು ಇರೋ ಅಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಫ್ಲೋರ್ಗೆ ಒಂದೊಂದೇ ಮನೆ ಇರುತ್ತೆ, ಸೊ ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಈ ಪ್ರಾಪರ್ಟಿ ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ, BD ಆಕ್ಷನ್ ಪ್ರಾಪರ್ಟಿ ಇದು. ಸೊ 38ಕ್ಕೆ 35 1341 ಸ್ಕ್ವೇರ್ ಫೀಟು ಲ್ಯಾಂಡ್ ಏರಿಯಾ ಇರೋ ಅಂತ ಪ್ರಾಪರ್ಟಿ ಆಗಿರುತ್ತೆ ಇದು. ಸೊ 6,500 ಸ್ಕ್ವೇರ್ ಫೀಟು ಸೂಪರ್ ಬಿಲ್ಡಪ್ ಏರಿಯಾ ಇರುತ್ತೆ. ಸೊ ಬೋತ್ ಸೈಡ್ ನಿಮ್ಗೆ ಎರಡೂ ಕಡೆ ನೋಡ್ತಾ ಇದ್ದೀರಾ ರೋಡ್ ಬಂದು 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ. ಮತ್ತೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ ತುಂಬಾ ಲಕ್ಸುರಿಯಾಗಿ ಬರುತ್ತೆ. ಸೊ 38 × 35 ಇದು ಬಂದು ಆಡ್ ಮೆಜರ್ಮೆಂಟ್ ಇರುತ್ತೆ. ಬಟ್ ಪ್ರಾಪರ್ಟಿ ಅಂತೂ ತುಂಬಾ ಲಕ್ಸುರಿಯಾಗಿ ಬರುತ್ತೆ, ಲಕ್ಸುರಿಯಾಗಿ ಮಾಡಿದ್ದಾರೆ. ನಾರ್ತ್ ವೆಸ್ಟ್ ಕಾರ್ನರ್ ಇರೋದ್ರಿಂದ ಸೊ ವೆಂಟಿಲೇಷನ್ಗಂತೂ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ರೋಡ್ ವೈಸ್ ನೋಡ್ತಾ ಇದ್ದೀರಾ 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ, ವೈಡ್ ಆಗಿ ಬರುತ್ತೆ ರೋಡ್, ತಾರ್ ರೋಡ್ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಲಕ್ಸುರಿಯಾಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಸೊ ಫ್ರಂಟ್ ಎಲಿವೇಶನ್ ನೋಡಿದ್ರೆ ಸೊ ಗ್ರೌಂಡ್ ಫ್ಲೋರ್ ಇಂದ ಕಂಪ್ಲೀಟ್ ಆಗಿ ಏನೇನು ಬರುತ್ತೆ ಅಂತ ಒಂದೊಂದೇ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ದೀರಾ, ಆಲ್ರೆಡಿ ಕಂಪ್ಲೀಟ್ ಪಾರ್ಕಿಂಗ್ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. ಸೊ ನೋಡಿ ತುಂಬಾ ದೊಡ್ಡದಾಗಿ ಬರುತ್ತೆ ಸ್ಪೇಸು. ಸೊ ಕಂಪ್ಲೀಟ್ ಪಾರ್ಕಿಂಗ್ ಆಪ್ಷನ್ ಬರುತ್ತೆ. ಸೊ ಆರಾಮಾಗಿ 4 ಕಾರ್ನ ಪಾರ್ಕ್ ಮಾಡ್ಕೊಂಡು 2 ವೀಲರ್ಗಳನ್ನ ಪಾರ್ಕ್ ಮಾಡ್ಕೊಳ್ಳೋ ಅಷ್ಟು ಸ್ಪೇಸ್ ಇದೆ. ಸೊ ಫ್ಲೋರಿಂಗ್ ನೋಡ್ತಾ ಇದ್ದೀರಾ, ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಇದು ಬಿಲ್ಡಿಂಗು. ಸೊ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಪಿಲ್ಲರ್ ಕನ್ಸ್ಟ್ರಕ್ಷನ್ ನಿಮಗೆ ಕಾಣಿಸ್ತಾ ಇದೆ, ಪಿಲ್ಲರ್ಗಳು ಇಲ್ಲೇ ಕಾಣಿಸುತ್ತೆ ನಿಮಗೆ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಗ್ಯಾಸ್ ಲೈನು ಸಿಲಿಂಡರ್ ಪ್ರಾವಿಷನ್ ಆಪ್ಷನ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಗ್ರಿಲ್ ಮಾಡ್ಬೇಕಿನ್ನ ಕಂಪ್ಲೀಟ್ ಆಗಿ, ಸೊ ಅದು ಮಾಡ್ಕೊಡ್ತಾರೆ ಕಂಪ್ಲೀಟ್ ಆಗಿ. ಸೊ ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಫ್ಲೋರಿಂಗ್ ಯೂಸ್ ಮಾಡಿರೋ ಅಂಥದ್ದು. ಸೊ ಲಕ್ಸುರಿಯಾಗಿ ಮಾಡಿದ್ದಾರೆ. ಸೊ ಕಂಪ್ಲೀಟು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಸ್ಪೇಸ್ ಇರೋದ್ರಿಂದ ಸೊ ಆರಾಮಾಗಿ ಎಲ್ಲ ಮನೆಗೂ ಕೂಡ 4 ಯೂನಿಟ್ಸ್ ಬರುತ್ತೆ. ಫ್ಲೋರ್ಗೆ ಒಂದೊಂದೇ ಮನೆ ಬರುತ್ತೆ, 4 ಫ್ಲೋರು 4 ಮನೆ ಆಪ್ಷನ್ ಬರುತ್ತೆ. ಸೊ 4 ಮನೆಗೂ ಕೂಡ ಪಾರ್ಕಿಂಗ್ ಆಪ್ಷನ್ಸು ಕೂಡ ಸಿಗುತ್ತೆ. ಸೊ ಕಾರ್ ಪಾರ್ಕಿಂಗು ಮಾಡಿಕೊಂಡು 2 ವೀಲರ್ಗಳ್ನು ಕೂಡ ಪಾರ್ಕ್ ಮಾಡ್ಕೊಬೋದು, ಆ ಥರ ಆಪ್ಷನ್ಸ್ ಇದೆ. ಡೋರ್ ಏನು ಬರುತ್ತೆ ಸೊ ಅದೆಲ್ಲ ಬಂದು ನಾರ್ತ್ ಫೇಸಿಂಗು. ಸೊ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ ಇದು. ಸೊ ಗ್ರೌಂಡ್ ಫ್ಲೋರಿಂದನೇ ಕಂಪ್ಲೀಟ್ ಆಗಿ ನಿಮಗೆ ಲಿಫ್ಟ್ ಆಕ್ಸಿಸ್ ಕೂಡ ಬರುತ್ತೆ. ಸೊ 4 ಪ್ಯಾಸೆಂಜರ್ಸು ಎಲಿವೇಟರ್ ಕೂಡ ಹಾಕಿದ್ದಾರೆ. ಸೊ ಓನ್ ಬೋರ್ವೆಲ್ ಆಪ್ಷನ್ ಬರುತ್ತೆ, ಕಾವೇರಿ ವಾಟರ್ ಆಪ್ಷನ್ ಬರುತ್ತೆ. ಸೊ ಕಾವೇರಿ ಕನೆಕ್ಷನ್ ಆಲ್ರೆಡಿ ಇದೆ. ಸೊ ಮೀಟ್ರ್ ಕೂಡ ಒಂದು ಹಾಕಿಸ್ಕೊಳ್ಬೇಕಾಗತ್ತೆ, ಅದೊಂದು ಪೆಂಡಿಂಗ್ ಇರುತ್ತೆ ಅಷ್ಟೇ. ಓನ್ ಬೋರ್ವೆಲ್ ಕೂಡ ಆಪ್ಷನ್ ಇರುತ್ತೆ. ಮತ್ತು ಸಮ್ ಕೆಪಾಸಿಟಿ ನಿಮಗೆ 12,000 ಲೀಟ್ರ್ ಸಮ್ ಕೆಪಾಸಿಟಿ ಕೊಟ್ಟಿರ್ತಾರೆ. ಸೊ ಓವರ್ ಹೆಡ್ ಟ್ಯಾಂಕು 3000 ಲೀಟ್ರ್ ಕೆಪಾಸಿಟಿ ಇರುತ್ತೆ. ಸೊ ಅದನ್ನು ನಾನು ಮೇಲ್ಗಡೆ ಹೋದಾಗ ನಾನು ಓವರ್ ಹೆಡ್ ನಾನು ತೋರಿಸ್ಕೊಡ್ತೀನಿ. ಸೊ ಈ ಕಂಪ್ಲೀಟಾಗಿ ಫಸ್ಟ್ ಫ್ಲೋರಿಂದ ಸೊ ಈಚ್ ಫ್ಲೋರು ಸೇಮ್ ಐಡೆಂಟಿಕಲ್ 2 BHK ಹೌಸಸ್ ಬರುತ್ತೆ, ನಾನು ತೋರಿಸ್ಕೊಡ್ತೀನಿ ಅದನ್ನು ಕೂಡ. ಸೊ ಇಲ್ಲಿ ಬಂದು ನಿಮಗೆ ಲಿಫ್ಟ್ ಆಕ್ಸಿಸ್ ಈ ಕಡೆ ಇರೋದ್ರಿಂದ ಸೊ ಆ ಕಡೆ ನಿಮಗೆ ಒಂದು ದೊಡ್ಡದಾಗಿ ಒಂದು ಬಾಲ್ಕನಿ ಥರ ಕೂಡ ಆಪ್ಷನ್ ಸಿಗುತ್ತೆ, ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಸೊ ಈ ಕಡೆ ಒಂದು ಗೇಟ್ ಹಾಕೊಂಡ್ರೆ ಸೊ ಇಂಡಿಪೆಂಡೆಂಟ್ ಫ್ಲೋರು ಸಪ್ರೇಟ್ ಆಗಿರುತ್ತೆ, ಆಪ್ಷನ್ ಇರುತ್ತೆ, ಯಾವ ಥರ ಬೇಕಾದರೂ ಮಾಡ್ಕೊಬೋದು. ಇದು ನೋಡ್ತಾ ಇದ್ದೀರಾ ನೋಡಿ ನೀವು, ಬಾಲ್ಕನಿ ಎಷ್ಟು ದೊಡ್ಡದಾಗಿ ಬರುತ್ತೆ, ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಡೋರ್ ಆಪೋಸಿಟ್ಗೆನೆ, ಡೋರ್ ಮುಂದೆಗಡೆನೆ. ಇದು ಬಂದು ಡೋರ್ ಬಂದು ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ಪ್ರತಿಯೊಂದು ಮನೆಯೂ ಕೂಡ ಸೇಮ್ ಐಡೆಂಟಿಕಲ್ ಬರುತ್ತೆ. ಬಟ್ 1-2 ಮನೆ ನೋಡೋಣ, 2 ಮನೆ ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಇದು ಬಂದು ಡೋರ್ ನೋಡ್ತಾ ಇದ್ದೀರಾ, ಡೋರ್ ಬಂದು ನಿಮಗೆ ಟೀಕ್ ವುಡ್ ಆಗಿರುತ್ತೆ. ಸೊ ಇನ್ನೊಂದು ಫೈನಲ್ ಪಾಲಿಶಿಂಗ್ ಆಗಬೇಕು. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ಅಂತ. ಸೊ ಇದು ಬಂದು ಆಡ್ ಮೆಜರ್ಮೆಂಟ್ ಇರೋದ್ರಿಂದ 38 × 35 ಬರೋದ್ರಿಂದ ಸೊ ಸ್ಕ್ವೇರ್ ಟೈಪ್ ಬರುತ್ತೆ. ಸೊ ಆದ್ರಿಂದ ಸೊ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ನಿಮಗೆ ಲಿವಿಂಗ್ ಏರಿಯಾ, ತುಂಬ ದೊಡ್ಡದಾಗಿ ಬರ್ತಾ ಇದೆ ನೋಡಿ. ಸೊ ಮೇಲ್ಗಡೆ ನಿಮಗೆ ಲ್ಯಾಮಿನೇಟೆಡ್ ಶೀಟ್ಸು, ಫಾಲ್ ಸೀಲಿಂಗ್ ನೋಡಿದ್ರಿ. ಸೊ ಇದು ಬಂದು ಕಾಮನ್ ಬಾತ್ರೂಮು. ಸೊ ಕಾಮನ್ ಬಾತ್ರೂಮು ವಿತ್ ಹ್ಯಾಂಡ್ ವಾಶು, ವಾಶ್ ಬೇಸನ್ ಈ ಕಡೆ ಕೊಟ್ಟಿರ್ತಾರೆ.
ಸೊ ಜೊತೆಯಲ್ಲಿ ಒಂದು ಮಾಡ್ಯುಲರ್ ಕಿಚನ್ ಪಕ್ಕದಲ್ಲೇ ಆಪ್ಷನ್ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ಎಲ್ಲ ಕಂಪ್ಲೀಟಾಗಿ ಎಲ್ಲ ಥರ ಸ್ಟೋರೇಜ್ ಬಾಕ್ಸಸ್ಗಳು ತುಂಬ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸಸ್ ಆಪ್ಷನ್ ಬರುತ್ತೆ. ಸೊ ಕೌಂಟರ್ ಟಾಪ್ ಬಂದು ನಿಮಗೆ ಗ್ರಾನೈಟ್ ಹಾಕಿದ್ದಾರೆ, ಗ್ಲಾಸಿ ಫಿನಿಶಿಂಗ್ ಗ್ರಾನೈಟ್ ಹಾಕಿದ್ದಾರೆ. ಸೊ ಎಲ್ಲ ಥರ ಸಾಫ್ಟ್ ಕ್ಲೋಸಸ್ ಆಪ್ಷನ್ ಬರುತ್ತೆ. ಸೊ ಜೊತೆಯಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ಆ ಯುಟಿಲಿಟಿ ಸ್ಪೇಸ್ನ ನಾನು ನೆಕ್ಸ್ಟ್ ಫ್ಲೋರಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಇಲ್ಲೂ ಕೂಡ ವಿಂಡೋ ಇರುತ್ತೆ. ವಿಂಡೋ ಇರೋದ್ರಿಂದ ಸೊ ವೆಂಟಿಲೇಷನ್ಗೂ ಚೆನ್ನಾಗಿರುತ್ತೆ. ಯುಟಿಲಿಟಿಲೂ ಕೂಡ ಆಪ್ಷನ್ ಇರುತ್ತೆ ನಿಮಗೆ ವೆಂಟಿಲೇಷನ್ಗೆ. ನಾನು ಕಂಪ್ಲೀಟಾಗಿ ಅದು ಯುಟಿಲಿಟಿನ ನಾನು ನೆಕ್ಸ್ಟ್ ಫ್ಲೋರಲ್ಲಿ ನೆಕ್ಸ್ಟ್ ಮನೆಯಲ್ಲಿ ತೋರಿಸ್ಕೊಡ್ತೀನಿ ಯುಟಿಲಿಟಿನ. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇರೋ ತುಂಬ ಲಕ್ಸುರಿಯಾಗಿ ಸ್ಪೇಷಿಯಸ್ ಆಗಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದರೆ, ಅದು ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿರೋ ಅಂಥದ್ದು. ಸೊ ಎದುರುಗಡೆ ನಿಮಗೆ ಟಿ ವಿ ಕ್ಯಾಬಿನೆಟ್ಟು ಮತ್ತು ಪೂಜಾ ರೂಮ್ ಇರುತ್ತೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಫಸ್ಟ್ ಮಾಸ್ಟರ್ ಬೆಡ್ರೂಮು. ಸೊ ಇದು ಕೂಡ ಸ್ಪೇಷಿಯಸ್ ಆಗಿ ಬರುತ್ತೆ ನಿಮಗೆ ರೂಮ್ ಸೈಜು. ಸೊ ತುಂಬ ದೊಡ್ಡದಾಗಿ ಬರುತ್ತೆ. ಜೊತೆಯಲ್ಲಿ ನಿಮಗೆ ವಾರ್ಡ್ರೋಬ್ಸು, ಸ್ಟೋರೇಜ್ ಬಾಕ್ಸಸ್ ಆಪ್ಷನ್ ಬರುತ್ತೆ ಮತ್ತು ಅಟ್ಯಾಚ್ ಬಾತ್ರೂಮ್ ಆಪ್ಷನ್ ಇರುತ್ತೆ. ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸಣ್ಣದಾಗಿ ಒಂದು ಟಿ ವಿ ಯೂನಿಟ್ ಕೂಡ ಆಪ್ಷನ್ ಇರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ವಿಂಡೋಸ್ ಕೂಡ ಇದೆ. ಸೊ ವೆಂಟಿಲೇಷನ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಕಾರ್ನರ್ ಪ್ರಾಪರ್ಟಿ ಇರೋದ್ರಿಂದ ಸೊ ವೆಂಟಿಲೇಷನ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಮೊದಲನೇ ಬೆಡ್ರೂಮ್ ಆಯಿತು. ಎರಡನೇ ಬೆಡ್ರೂಮ್ ನೋಡಿ. ಸೊ ಎರಡನೇ ಬೆಡ್ರೂಮು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಲಕ್ಸುರಿಯಾಗೂ ಬರುತ್ತೆ. ಸೊ ಫಾಲ್ ಸೀಲಿಂಗ್ ಮಾಡಿ ಸ್ಟ್ರಿಪ್ ಲೈಟ್ ಎಲ್ಲ ಹಾಕಿದ್ದಾರೆ. ಸೊ LED ಲೈಟ್ಸು ವಿತ್ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಸ್ಟೋರೇಜ್ ಬಾಕ್ಸಸ್ ಆಪ್ಷನ್ ಬರುತ್ತೆ, ಒಂದು ಸ್ಟಡಿ ಯೂನಿಟ್ ಆಪ್ಷನ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ. ಜೊತೆಯಲ್ಲಿ ಇದರಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರಲ್ಲ. ಸೊ ಒಂದು ಕಾಮನ್ ಬಾತ್ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಆ ರೂಮಲ್ಲಿದೆ. ಸೊ ಜೊತೆಯಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ನಿಮ್ಗೆ ಏನು ಬೆನಿಫಿಟ್ ಅಂತಂದರೆ ಒಂದು ಬಾಲ್ಕನಿ ಕೂಡ ಆಪ್ಷನ್ ಕೊಟ್ಟಿದ್ದಾರೆ, ಬಾಲ್ಕನಿ ಮಾಡಿಕೊಟ್ಟಿದ್ದಾರೆ. ಸೊ ಬಾಲ್ಕನಿ ನೋಡ್ತಾ ಇದ್ದೀರಾ ಸ್ಪೇಷಿಯಸ್ ಆಗಿ ಬರುತ್ತೆ. ಇನ್ನೊಂದು ಇದು ಬಂದು ತುಂಬ ಲಕ್ಸುರಿ ಅಂತ ಒಳ್ಳೆ ಬಿಡಿ ಲೇಔಟ್ ಆಗಿರುತ್ತೆ. ಸೊ ಎದುರುಗಡೆನೆ ನಿಮ್ಗೆ ಆ್ಯಕ್ಚುಲಿ ಒಂದು ಪಾರ್ಕು ಕೂಡ ಆಪ್ಷನ್ ಬರುತ್ತೆ. ಸೊ ಫ್ಯೂಚರಲ್ಲಿ ನಿಮ್ಗಿದು ಈ ಪ್ರಾಪರ್ಟಿದು ವ್ಯಾಲ್ಯೂ ಇನ್ಕ್ರೀಸ್ ಆಗೋ ಅಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಈ ಪ್ರಾಪರ್ಟಿನ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ, ಏನು ಎತ್ತ ಅಂತ ಲೊಕೇಶನ್ಸು. ಸೊ ಅವಾಗಲೇ ನೀವು ಆ್ಯಕ್ಚುಲಿ ಪೂಜಾ ರೂಮ್ನ ನೋಡಿರಲಿಲ್ಲ. ಸೊ ಪೂಜಾ ರೂಮ್ನ ಒಂದ್ಸರಿ ನೋಡಿ ಕ್ಲೀನಾಗಿ. ಸೊ ವುಡ್ಡಲ್ಲಿ, ವುಡನ್ ಫಿನಿಶಿಂಗಲ್ಲಿ ಒಂದು ಪೂಜಾ ರೂಮ್ನ ಕೂಡ ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಅದು ಕೂಡ ಒಂದು ಡೀಸೆಂಟಾಗಿ ತುಂಬ ಚೆನ್ನಾಗಿದೆ. ಸೊ ಸಪ್ರೇಟಾಗಿ ಪೂಜಾ ರೂಮ್ ಮಾಡೋದ್ರಿಂದ ಇದು ವುಡ್ಡಲ್ಲಿ ಮಾಡಿದ್ದಾರೆ. ಸೊ ಟಿ ವಿ ಕ್ಯಾಬಿನೆಟ್ ಏನು ಬರುತ್ತೆ ಲಿವಿಂಗ್ ಏರಿಯಾದಲ್ಲಿ ಅದರ ಪಕ್ಕನೇ ಒಂದು ಪೂಜಾ ರೂಮು ಕೂಡ ಮಾಡಿದ್ದಾರೆ. ಸೊ ಡೀಸೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಫ್ಲೋರಲ್ಲೂ ಸೇಮ್ 2 BHK ಹೌಸಸ್ ಬರುತ್ತೆ. ಬಟ್ ನಾನು ನೆಕ್ಸ್ಟ್ ಫ್ಲೋರಲ್ಲೂ ಕೂಡ ಒಂದು ತೋರಿಸ್ಕೊಡ್ತೀನಿ. ಸೊ ವಾಲಲ್ಲಂತೂ ಏನು ಡಿಫ್ರೆನ್ಸಸ್ ಬರಲ್ಲ. ಸೊ ಒಂದು ಇಂಟೀರಿಯರ್ ವೈಸಲ್ಲಿ ಡಿಫ್ರೆನ್ಸಸ್ ಬರ್ಬೋದು. ಸೊ ನಾನು ಅದೊಂದು ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಎಲ್ಲ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಸೊ ಎಂಟ್ರೆನ್ಸ್ ಕೂಡ ಸೇಮೇನೆ, ಅದೇ ನಾರ್ತ್ ಫೇಸಿಂಗ್ ಡೋರೇ ಬರುತ್ತೆ, ಅದೇ ಬಾಲ್ಕನಿ ಆಪ್ಷನ್ ಬರುತ್ತೆ. ಸೊ ಅದು ಲಿಫ್ಟ್ ಕೂಡ ಆಪ್ಷನ್ ಅಲ್ಲೇ ಇರುತ್ತೆ. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ ಸೇಮ್ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಸೊ ಮೇಲ್ಗಡೆ ನಿಮಗೆ ಫಾಲ್ ಸೀಲಿಂಗ್ ಆಗಿರ್ಬೋದು, ಟಿ ವಿ ಕ್ಯಾಬಿನೆಟ್ ಆಗಿರ್ಬೋದು, ಇದೊಂದು ಸ್ವಲ್ಪ ಡಿಸೈನ್ ವೈಸು ನಿಮಗೆ ಡಿಫ್ರೆನ್ಸಸ್ ಬರುತ್ತೆ ಅಷ್ಟೇ. ಸೊ ಅದಕ್ಕೆ ಇದನ್ನೊಂದು ಸ್ವಲ್ಪ ನಾನೊಂದು 3x ಅಲ್ಲಿ ಸ್ಪೀಡಾಗಿ ನಾನು ತೋರಿಸ್ಕೊಂಡು ಹೋಗ್ಬಿಡ್ತೀನಿ ನಿಮಗೆ. ಸೊ ಕಂಪ್ಲೀಟಾಗಿ ನೋಡ್ಕೊಂಬಿಡಿ. ಇಂಟೀರಿಯರ್ ವೈಸ್ ಡಿಫ್ರೆನ್ಸಸ್ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಬರಲ್ಲ. ಇನ್ನೆಲ್ಲ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಸೊ ನಾನು ಅಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ತೋರಿಸಿರಲಿಲ್ಲ. ಸೊ ಫಸ್ಟ್ ಫ್ಲೋರಲ್ಲಿ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಯುಟಿಲಿಟಿ ಏರಿಯಾ ನೋಡಿ ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ, ದೊಡ್ಡದಾಗೆ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಕು ಅಂತಂದರೆ ನಿಮ್ಗೆ ಸಪ್ರೇಟಾಗಿ ಕವರ್ಡ್ ಗ್ರಿಲ್ಲು ಆ ಥರ ಏನಾದರೂ ಮಾಡ್ಕೊಬೋದು, ಆಪ್ಷನ್ ಇರುತ್ತೆ. ಯಾವ ಥರ ಬೇಕೋ ಆ ಥರ ನಿಮಗೆ ಬೇಕಾಗಿರೋ ಥರ ಮಾಡ್ಕೊಬೋದು. ಸೊ ಅದು ಬಿಟ್ಟರೆ ಇನ್ನು ರೂಮ್ ವೈಸು ಎರಡೂ ಕೂಡ ಸೇಮೇನೆ, ಸೈಜಸ್ಸಲ್ಲೂ ಏನು ಕೂಡ ಡಿಫ್ರೆನ್ಸಸ್ ಬರಲ್ಲ, ಎಲ್ಲ ಕಂಪ್ಲೀಟು ಐಡೆಂಟಿಕಲ್ ಆಗೇ ಬರುತ್ತೆ. ಇಂಟೀರಿಯರ್ ವೈಸು, ಕಲರ್ ವೈಸು, ಡಿಸೈನ್ಸ್ ವೈಸು ಡಿಫ್ರೆನ್ಸಸ್ ಬರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸಸ್ ಇರಲ್ಲ. ಸೊ ಈಗ ಡೈರೆಕ್ಟಾಗಿ ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರಲ್ಲಿ ಏನೇನಿದೆ ನೋಡ್ಕೊಬೋದು. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದೆ. ಸೊ ಲಿಫ್ಟ್ ರೂಮ್ ಆಪ್ಷನ್ ಇಲ್ಲಿ ಬರುತ್ತೆ ನಿಮಗೆ. ಸೊ ಲಿಫ್ಟ್ ರೂಮ್ ಆಪ್ಷನ್ ಬಿಟ್ಟರೆ ಸೊ ಇನ್ನೆಲ್ಲ ಕಂಪ್ಲೀಟು ಟೆರೆಸ್ ಬರುತ್ತೆ ಇದು. ಅದು ಬಿಟ್ಟರೆ ಓವರ್ ಹೆಡ್ ಟ್ಯಾಂಕ್ ರೂಮ್ ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಮೇಲ್ಗಡೆ ನಿಮಗೆ 1,500 ಲೀಟ್ರದ್ದು 2 ಟ್ಯಾಂಕು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಕಂಪ್ಲೀಟು ಟೆರೆಸ್ ಕೂಡ ಆಪ್ಷನ್ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಬಟ್ಟೆ ಒಣಗಕ್ಕೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಆಪ್ಷನ್ ಮಾಡ್ಕೊಬೋದು, ಆಪ್ಷನ್ ಇರುತ್ತೆ. ಸೊ ಮ್ಯಾನ್ಯುಯಲ್ ಆಗಿ ಬಟ್ಟೆ ವಾಶ್ ಮಾಡೋದಕ್ಕೂ ಕೂಡ ಇಲ್ಲೊಂದು ಸ್ವಲ್ಪ ಸ್ಪೇಸು ಕೂಡ ಮಾಡಿಕೊಟ್ಟಿದ್ದಾರೆ.
ಈ ಪ್ರಾಪರ್ಟಿ ಬಂದು ಅಂಜನಾಪುರ ಬಿಡಿಎ ಲೇಔಟ್ ಆಗಿರುತ್ತೆ. ಸೊ JP ನಗರ್ ಎಕ್ಸ್ಟೆನ್ಷನ್ ಆಗಿರುತ್ತೆ. ಸೊ ಜಸ್ಟ್ 3.5 ಕಿಲೋಮೀಟರ್ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ KSIT ಕಾಲೇಜ್ ಆಪ್ಷನ್ ಬರುತ್ತೆ. ಜಸ್ಟ್ 3 ಕಿಲೋಮೀಟರ್ ನಿಮಗೆ ಬನ್ನರ್ಘಟ್ಟ ಮೇನ್ ರೋಡ್ ಮತ್ತೆ ನೈಸ್ ರೋಡ್ ಎಂಟ್ರೆನ್ಸ್ ಆಪ್ಷನ್ ಸಿಗುತ್ತೆ. ಜಸ್ಟ್ 3 ಕಿಲೋಮೀಟರ್ ನಿಮಗೆ ಜಂಬೂ ಸವಾರಿ ದಿಣ್ಣೆ ಆಪ್ಷನ್ ಸಿಗುತ್ತೆ. ಜಸ್ಟ್ 400 ಮೀಟರ್ ನಿಮಗೆ 80 ಫೀಟ್ ಮೇನ್ ರೋಡ್ ಆಪ್ಷನ್ ಕೂಡ ಸಿಗುತ್ತೆ. ಜಸ್ಟ್ 4 ಕಿಲೋಮೀಟರ್ ನಿಮಗೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಕೂಡ ಆಪ್ಷನ್ ಸಿಗುತ್ತೆ. ಈ ಪ್ರಾಪರ್ಟಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ ಒಂದ್ಸಲಿ. ಸೊ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಇವನ್ ನೀವು ಲೋನ್ಗೆ ಹೋಗ್ತೀರಾ ಅಂತಂದ್ರೆ ಸೊ ಲೋನು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಲೋನು ನಮ್ಮ ಕಡೆನೇ ಆಪ್ಷನ್ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ನಾವೇ ಸಪೋರ್ಟ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಎಲ್ಲ ನಾವೇ ನೋಡ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್.